ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಬಿಗ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮೊದಲನೇದಾಗಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸೆಪ್ಟೆಂಬರ್ 20ನೇ ತಾರೀಕು ರೆಸ್ಸಲ್ ಪಲೂಜಾನ ಅನೌನ್ಸ್ ಮಾಡಿದ್ದಾರೆ. ಅದರ ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ರೆಸ್ಸಲ್ ಪಲೂಜಾ ರಿಟರ್ನ್ ಆಗ್ತಾ ಇದೆ ಸೆಪ್ಟೆಂಬರ್ 20ನೇ ತಾರೀಕು. ಅಂಡ್ ಇದು ಈ ವರ್ಷದ ಮೊದಲ ESPN ನಲ್ಲಿ ಟೆಲಿಕಾಸ್ಟ್ ಆಗುವಂತಹ ಪ್ರೀಮಿಯಂ ಲೈವ್ ಇವೆಂಟ್ ಆಗ್ತಾ ಇದೆ. ಅಂಡ್ ಇದ್ರ ಪ್ರಕಾರ ಕ್ಲಾಶ್ ಇನ್ ಪ್ಯಾರಿಸ್ ಲಾಸ್ಟ್ ಆಗಿ ನಮಗೆ ಪೀಕಾಕ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಇಂಡಿಯಾದವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಬಟ್ ಅಲ್ಲಿನವರಿಗೆ ತುಂಬಾನೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಪೀಕಾಕ್ ಅಲ್ಲಿ ಕ್ಲಾಶ್ ಇನ್ ಪ್ಯಾರಿಸ್ ಟೆಲಿಕಾಸ್ಟ್ ಆಗುತ್ತೆ. ಅದಾದ್ಮೇಲೆ ಇನ್ನ ಬರ್ತಕ್ಕಂತಹ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ESPN ನಲ್ಲೇ ಅವರೆಲ್ಲರೂ ಕೂಡ ನೋಡಬೇಕು. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೆಸ್ಸಲ್ ಪಲೂಜಾನ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು ಬಹಳಷ್ಟು ಸೂಪರ್ ಸ್ಟಾರ್ಸ್ ಗಳನ್ನ ರೆಸ್ಸಲ್ ಪಲೂಜಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ರೆಸ್ಸಲ್ ಪಲೂಜಾ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಡಬ್ಲ್ಯೂ ಅವರು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್, ಸೆತ್ ಫ್ರೀಕಿನ್ ರೋಲೆನ್ಸ್, ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಬೆಕ್ಕಿ ಲಿಂಚ್, ಡ್ರೂ ಮ್ಯಾಕೆಂಟೈರ್, CM ಪಂಕ್ ಹಾಗೆ ಇನ್ನೂ ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಅಷ್ಟೇ ಅಲ್ಲ ಗಾಯ್ಸ್, ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಟೀಸ್ ಕೂಡ ಡಬ್ಲ್ಯೂ ಅವರು ಆ ಒಂದು ಇದರಲ್ಲಿ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರೆಸ್ಸಲ್ ಪಲೂಜಾನ ಅಡ್ವರ್ಟೈಸ್ ಮಾಡ್ತಾ ಅವರು ಅಫಿಷಿಯಲ್ ಆಗಿ ಒಂದು ಆರ್ಟಿಕಲ್ ಅಲ್ಲಿ ಬರೆದಿದ್ದಾರೆ. ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅವರು ಒಂದು ಡೆಕೆಟ್ ಇಂದ ಫೇಸ್ ಮಾಡಿಲ್ಲದೆ ಇರತಕ್ಕಂತಹ ಸೂಪರ್ ಸ್ಟಾರ್ ಜೊತೆ ನಮ್ಮ ಜಾನ್ ಸಿನಾ ಅವರು ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಇಲ್ಲಿ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಲಾಸ್ಟ್ ಟೈಮ್ 2014ರಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದ್ದು. ಸೊ ಬ್ರಾಕ್ ಲೆಸ್ನರ್ ಅವರನ್ನ ಡಬ್ಲ್ಯೂ ಅವರು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಅಫಿಷಿಯಲ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಇದು ನಾರ್ಮಲ್ ಮ್ಯಾಚ್ ಆಗಿರುತ್ತೋ ಅಥವಾ ಯಾವ್ದಾದ್ರು ಒಂದು ಸ್ಟಿಪ್ಯುಲೇಷನ್ ಮ್ಯಾಚ್ ಆಗಿರುತ್ತೋ ಅಂತ ನಾವು ಕಾದ್ ನೋಡಬೇಕು. ಬರೀ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಮಾತ್ರ ಅಲ್ಲ ಗೈಸ್, ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಮ್ಯಾಚ್ ನ ಕೂಡ ರೆಸ್ಸಲ್ ಪಲೂಜಾಗೆನೆ ಪ್ಲಾನ್ ಮಾಡ್ತಾ ಇದಾರಂತೆ. ಹಾಗಾದ್ರೆ ಈ ಒಂದು ಮ್ಯಾಚ್ ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗೋದು ಡೌಟ್ ಅನ್ಕೋತೀನಿ. ಅಂಡ್ ಈಗ ತಾನೇ ನಮ್ಮ ಕೋಡಿ ರೋಡ್ಸ್ ಅವರು ಶೂಟಿಂಗಿಗೂ ಕೂಡ ಹೋಗಿರೋದ್ರಿಂದ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಬರೋದೇ ಡೌಟ್ ಆಗಿದೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ರೆಸ್ಸಲ್ ಪಲೂಜಾಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಜಾನ್ ಸಿನಾ ವರ್ಸಸ್ ಬ್ರಾಕ್ ಲೆಸ್ನರ್ ಅಂಡ್ ಕೋಡಿ ರೋಡ್ಸ್ ವರ್ಸಸ್ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಎರಡು ಮ್ಯಾಚ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಮೈನ್ ಇವೆಂಟ್ ಆಗುತ್ತೆ ಅಂತಾನು ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಮೈನ್ ಇವೆಂಟ್ ವಿಚಾರಕ್ಕೆ ಬಂದ್ರೆ ಅಫ್ಕೋರ್ಸ್ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ರೆಸ್ಸಲ್ ಪಲೂಜಾ ಮೈನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇದೊಂದೇ ವಿಚಾರ ಅಲ್ಲ ಗಾಯ್ಸ್, ಡಬ್ಲ್ಯೂ ಅವರು ಪೀಕಾಕ್ ನೆಟ್ವರ್ಕ್ ಜೊತೆ ಇನ್ನ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ ಪ್ರಕಾರ ಡಬ್ಲ್ಯೂ ಅವರು ಮುಂಬರುವಂತಹ 4 ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಪೀಕಾಕ್ ನೆಟ್ವರ್ಕ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಾರಂತೆ. ಅಂಡ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನಮಗೆ ಇನ್ನ NBC ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇಂಡಿಯನ್ಸ್ ಗಳಿಗೆ ಯೂಟ್ಯೂಬ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ, ಅಮೆರಿಕನ್ ಆಡಿಯನ್ಸ್ ಗಳಿಗೆ ಪೀಕಾಕ್ ಅಲ್ಲೇ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ವರ್ಷದ 2 ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗಳು ಕೂಡ ಪೀಕಾಕ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನವೆಂಬರ್ 1ನೇ ತಾರೀಕು ಸಾಟರ್ಡೆ ನೈಟ್ ಮೈನ್ ಇವೆಂಟ್, ಅದಾದ್ಮೇಲೆ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್. ಅಂಡ್ NXT ಯ ಕೆಲವೊಂದಷ್ಟು ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ಪೀಕಾಕ್ ನೆಟ್ವರ್ಕ್ ಅಲ್ಲೇ ಟೆಲಿಕಾಸ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ನ ಲೈಬ್ರರಿ ಕೂಡ ಪೀಕಾಕ್ ನೆಟ್ವರ್ಕ್ ಅಲ್ಲೇ ಇರುತ್ತೆ. ಅಂಡ್ ಈ ಒಂದು ಡೀಲ್ ನ ಸೈನ್ ಮಾಡ್ಕೋಬೇಕಾದ್ರೆ ಪೀಕಾಕ್ ಅವರ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ನಮಗೆ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಬೇಕು ಅಂತ. ಅಂಡ್ ಇದರಿಂದ ಈ ಒಂದು ಕನ್ಫರ್ಮೇಶನ್ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಜಾನ್ ಸಿನಾ ಅವರು ತನ್ನ ರಿಟೈರ್ಮೆಂಟ್ ಮ್ಯಾಚ್ ನ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಖುಷಿ ವಿಚಾರ ಏನ್ ಗೊತ್ತಾ ಗಾಯ್ಸ್, ಖುಷಿ ವಿಚಾರ ಏನಪ್ಪಾ ಅಂದ್ರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಪೀಕಾಕ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಅಷ್ಟೊಂದೇನು ಆಡ್ಸ್ ಗಳು ಬರೋದಿಲ್ಲ. ಯೂಟ್ಯೂಬ್ ಅಲ್ಲೂ ಕೂಡ ಅಷ್ಟೊಂದೇನು ಆಡ್ಸ್ ಗಳು ಬರೋದಿಲ್ಲ. ಯಾವ ರೀತಿ ಪ್ರೀಮಿಯಂ ಲೈವ್ ಇವೆಂಟ್ ನ ನಾವೆಲ್ಲರೂ ಕೂಡ ನೋಡ್ತೀವೋ ಅದೇ ರೀತಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಕೂಡ ನಾವು ನೋಡಬಹುದು. NBC ಅಲ್ಲಿ ಏನಾದ್ರೂ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಟೆಲಿಕಾಸ್ಟ್ ಆಗ್ತಾ ಇದ್ದಿದ್ರೆ ಬಹಳಷ್ಟು ಆಡ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗೋದು. ಇನ್ನ ಬೇಜಾರ್ ವಿಚಾರ ಏನಪ್ಪಾ ಅಂದ್ರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಂತಹ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ ತುಂಬಾನೇ ಬೇಜಾರಾಗ್ತಾ ಇದೆ. ಅದನ್ನ ಬಿಟ್ರೆ ಆಡ್ಸ್ ಗಳ ಸಮಸ್ಯೆ ಇಲ್ಲಿ ಬಗೆಹರಿದಿದೆ ಅಂತಾನೆ ಹೇಳ್ಬಹುದು. ಸೊ ಡಬ್ಲ್ಯೂ ಅವರು ಇಷ್ಟು ವಿಚಾರನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನಮಗೆ ಸೆಪ್ಟೆಂಬರ್ 20ನೇ ತಾರೀಕಿನ ರೆಸ್ಸಲ್ ಪಲೂಜಾದಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದನ್ನ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.